ಸುವರ್ಣ ಪ್ಲಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮನೆ ಮಗಳು ಸೌಮ್ಯ. ವೀಕ್ಷಕರೇ, ನಾನು ಇವತ್ತು ಹೋಗ್ತಾ ಇದ್ದೀನಿ ಯಶವಂತಪುರಕ್ಕೆ. ಯಶವಂತಪುರ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ಅನ್ಕೋತಿದ್ದೀರಾ? ಹೌದು, ಯಶವಂತಪುರ ನನ್ನ ಹಳೇ ಅಡ್ಡ ಆಗಿತ್ತು. ಇವತ್ತು ನಾನು ಬಂದಿದ್ದೀನಿ ಯಶವಂತಪುರಕ್ಕೆ. ಯಶವಂತಪುರದಲ್ಲಿ ಯಾರ ಮನೆಗೆ ಹೋಗ್ತಾ ಇದ್ದೀನಿ? ಕೆಸ್ 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 ಹೌದು, ಇವತ್ತು ಹೋಗ್ತಾ ಇದ್ದೀನಿ ಆರತಿ ಪಾಟೀಲ್ ಅವ್ರ ಮನೆಗೆ. ಇವರು ಕೂಡ ನಮ್ಮ ಆಫೀಸಿಗೆ ಪ್ರೊಫೈಲ್ ಕಳಿಸಿದ್ರು. ಹಾಗಾದ್ರೆ ಹೋಗೋಣವಾ? ಅವ್ರು ಯಾವ ಥರ ಅಡುಗೆ ಮಾಡ್ಕೊಡ್ತಾರೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ನೀವು ಕಾಯ್ತಿದ್ದೀರಾ ಅಲ್ವಾ? ಬನ್ನಿ ಹೋಗೋಣ. ಹಾಯ್ ಹಾಯ್ ಸೌಮ್ಯ, ನೀವೇನು ಆರತಿ ಪಾಟೀಲ್? ಯಾ ಓಕೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಓ ಥ್ಯಾಂಕ್ ಯು. ಓಕೆ, ನಿಮ್ಮ ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನಮ್ಮ ತಂದೆಯವರು, ನಮಸ್ತೆ ಸರ್. ನಮ್ಮ ತಾಯಿಯವರು, ನಮಸ್ತೆ ಮಾ. ನಮ್ಮ ದೊಡ್ಡ ಅತ್ತಿಗೆ ಇವರು. ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಓಕೆ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಇವತ್ತು ನಿಮ್ಮ ಮನೇಲಿ ಹೇಗೆ ಅನಿಸ್ತಾ ಇದೆ? ಭಾಳ ಸಂತೋಷ ಆಗ್ತಾ ಇದೆ. ಫೋನ್ ಮಾಡಿದ ತಕ್ಷಣ ಬಂದು ನಮ್ಮ ಪ್ರೋಗ್ರಾಮ್ ತಗೋತಾ ಇದ್ದೀರಾ. ಇದಕ್ಕಿಂತ ಹೆಚ್ಚು ಖುಷಿ ಇನ್ನೇನಾಗಬೇಕು. ಭಾಳ ಖುಷಿ ಆಗ್ತಾ ಇದೆ. ಅಡುಗೆ ಮಾಡಕ್ ರೆಡಿ? ಓ, ನನಗೆ ಟೇಸ್ಟ್ ರೆಡಿ ಮಾಡಕ್ಕೆ ಆಗಿದೆ. ರೆಡಿ? ಹೌದು, ನೀವು ರೆಡಿ ಆಗಿರಿ. ಇವಾಗ ನಾನು ರೆಡಿ ಇದ್ದೀನಿ. ರೆಡಿ, ನಾನು ಮನೆಯಿಂದನೇ ಓಡ್ಕೊಂಡು ಬಂದಿದ್ದೀನಿ ಟೇಸ್ಟ್ ಮಾಡಕ್ಕೆ ಅಂತ. ಥ್ಯಾಂಕ್ ಯು ಸೋ ಮಚ್. ಅಡುಗೆ ಮಾಡೋಣ? ಓ, ಒಳಗಡೆ ಹೋಗೋಣ? ಓ ಬನ್ನಿ. ಸೊ ಫಸ್ಟ್ ನನ್ಗೆ ಹೇಳಿ, ನಿಮ್ಮ ಹಾಬೀಸ್ ಏನೇನು? ಹಾಬೀಸ್ ಅಂದರೆ ಸೌಮ್ಯ, ನಾನು ಲೇಡೀಸ್ಗೆಲ್ಲ ಲೇಡೀಸ್ ಕ್ಲಬ್ಬಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ, ಕೊರಿಯೋಗ್ರಾಫ್ ಮಾಡ್ತಾಯಿದ್ದೆ, ಡ್ರಾಮಾ, ಕೋಲಾಟ, ಮೋನೋ ಆ್ಯಕ್ಟಿಂಗು, ಮತ್ತು ನಂದು ಇನ್ಸ್ಟ್ರೂಮೆಂಟಲ್ ಪ್ಲೇ ಮಾಡ್ತೀನಿ. ವೀಣೆ ಇದು ಇದೆ, ನನಗೆ ಹಾಬಿ ಇದೆ. ಇದೆಲ್ಲ ಸ್ವಲ್ಪ ಯಾವಾಗಾದರೂ ಮಾಡ್ತಾ ಇರ್ತೀನಿ. ಮೋರ್ ಓವರ್ ಸ್ವಲ್ಪ ಸೆಲ್ಫ್ ಆಕ್ಯುಪೈಡ್ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ. ಫ್ಯಾನ್ಸಿ ಜ್ಯುವೆಲ್ರೀಸ್ ಇದೆಲ್ಲ ಮಾಡ್ತಾಯಿದ್ದೀನಿ. ಅಷ್ಟೇನಾ? ಎಷ್ಟೊಂದು ಹಾಬೀಸೇ ಒಳ್ಳೆ ಆಕ್ಯುಪೇಷನ್ ಥರ ಇಟ್ಕೊಂಡ್ಬಿಟ್ಟಿದ್ದೀರಾ. ವೆರಿ ನೈಸ್. ಸೊ ಹಾಬೀಸಲ್ಲಿ ನಿಮ್ಮ ಫೇವ್ರೆಟ್ ಹಾಬಿ ಇಷ್ಟೊಂದು ಹೇಳಿದ್ರಲ್ವಾ? ಮೋನೋ ಆ್ಯಕ್ಟಿಂಗ್ ಮಾಡೋದು, ಡ್ರಾಮಾ ಎಲ್ಲ ಮಾಡ್ತೀನಿ. ಸ್ಟೇಜ್ ಆರ್ಟಿಸ್ಟ್ ಅಂತ ನೀವು? ಹಂಗೇನಿಲ್ಲ, ಚಿಕ್ಕ ಹುಡುಗಿಯಿಂದನೂ ಅದು ಅಭ್ಯಾಸ ಇದೆ ನನಗೆ ಮಾಡಿ. ಅದು ಹಂಗೆ ಕಂಟಿನ್ಯೂ ಆಯಿತು. ಮತ್ತೆ ಫೋಟೋಜೆನಿಕ್ ಫೇಸ್ ಇದೆ ನಿಮಗೆ. ಥ್ಯಾಂಕ್ ಯು. ನೀವು ಯಾವತ್ತಾದ್ರೂ ಆಕ್ಟ್ ಮಾಡಿದ್ದೀರಾ ನೀವು? ಒಂದು ಸಣ್ಣ ಸೀನ್ ಮಾಡಿದ್ದೀನಿ ಟೆಲಿಫಿಲ್ಮಲ್ಲಿ ಅಷ್ಟೇ. ಟೆಲಿಫಿಲ್ಮಲ್ಲಿ ಮಾಡಿದ್ದೀರಾ? ಯಾವ ದಾಂಡಿ ಅದು? ಅದು ಲಾಂಗ್ ಬ್ಯಾಕ್ ಮಾಡಿದ್ದೀನಿ. ನಾನು ಒಂದೆರಡು ಸೀನ್ ಮಾಡಿದ್ದೀನಿ. ಯಾವ ಊರವರು ನೀವು? ನಾನು ಬೇಸಿಕಲಿ ಬೆಂಗಳೂರೊಳೆ, ಆದರೆ ನಮ್ಮ ಮನೆಯವ್ರದ್ದು ಧಾರವಾಡ. ಇವಾಗ ಅಮ್ಮನ ಮನೆಗೆ ಬಂದಿದ್ದೀನಿ. ನನಗಿದೊಂದು ಅಡುಗೆ ಮಾಡಿ ತೋರಿಸೋ ಅವಕಾಶ ಸಿಕ್ಕಿದೆ, ಅದಕ್ಕೆ ಇಲ್ಲಿ ಬಂದಿದ್ದೀನಿ ಇವಾಗ. ಸೊ ಧಾರವಾಡ ಹುಡುಗಿ ನೀವು? ಬೆಂಗಳೂರು ಹುಡುಗಿ, ಧಾರವಾಡ. ಹೌದು, ಸಿನ್ಸ್ 25 years ನಾನು ಅಲ್ಲಿದ್ದೀನಿ ಇವಾಗ. ಮತ್ತೆ ನೀವು ಧಾರವಾಡ ಹುಡುಗಿ. ಸೊ ಧಾರವಾಡ ಪೇಡ ಫೇಮಸ್ ಅಲ್ವಾ ಧಾರವಾಡಲ್ಲಿ? ಇನ್ನೇನೇನು ಫೇಮಸ್ ಅಲ್ಲಿ? ಏನು ಫೇಮಸ್ ಅಂದರೆ ಎಜುಕೇಷನ್ಗೆ ಭಾಳ ಇಂಪಾರ್ಟೆನ್ಸ್ ಇದೆ. ಧಾರವಾಡ ಯೂನಿವರ್ಸಿಟೀಸ್ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಇದೆಲ್ಲ ಇದೆ. ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಇದೆ ಅಲ್ಲಿ. ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸು, ಡ್ರಾಮಾ, ಇದೆಲ್ಲ, ರಂಗಮಂದಿರ ಇದೆ, ಸಾಹಿತಿಗಳು, ದಾರಾ ಬೇಂದ್ರೆ ಗೊತ್ತಿದೆ ನಿಮಗೆ? ಅಲ್ಲಿ ಅವರೇ ಹೇಳಬೇಕು ಅಂದರೆ. ಓ ವೆರಿ ನೈಸ್. ಹೌದು, ಎಷ್ಟು ಹೇಳಿದ್ರು ಕಮ್ಮಿನೇ. ನಿಜವಾಗ್ಲೂ ಎಷ್ಟು ಹೇಳಿದ್ರು ಕಡಿಮೆನೆ. ಧಾರವಾಡ ಇಸ್ ಅ ವೆರಿ ನೈಸ್ ಪ್ಲೇಸ್ ಅಲ್ವಾ? ಹೌದು ಸೌಮ್ಯ. ಇವತ್ತು ನನಗೋಸ್ಕರ ಏನು ಮಾಡಿರಾ? ಇವಾಗ ಸೋರೆಕಾಯಿದು ಖೀರ್ ಮಾಡ್ತಾ ಇದ್ದೀನಿ. ಸ್ವೀಟ್? ಎಸ್, ನನ್ನ ಫೇವ್ರೆಟ್. ಮತ್ತೆ ಇದು ಬೆಳಗಾಂ ಕಡೆದೇ ಡಿಶ್ ಇದು. ಬೆಳಗಾಂ ಕಡೆ? ಹೌದು. ಸೋರೆಕಾಯಿ ಹೆಲ್ತ್ಗೆ ತುಂಬಾ ಒಳ್ಳೇದು. ಅದರಲ್ಲಿ ವಿಟಮಿನ್ ಸಿ ಇರುತ್ತೆ, ನೀರಿನಾಂಶ ಜಾಸ್ತಿ ಇರುತ್ತೆ. ಅದರದ್ದು ಬೀಜದಲ್ಲೂ ತುಂಬಾ ವಿಟಮಿನ್ಸ್ ಇದೆ. ಮತ್ತೆ ಸೋರೆಕಾಯಿ ಗೊಜ್ಜು ಎಲ್ಲ ಮಾಡ್ಬೋದು, ಮತ್ತೆ ಎಲ್ಲ ಮಾಡ್ತಾರೆ ಖಾರದ ಐಟಮ್ಸ್. ಇದು ಖೀರು ತುಂಬಾ ಚೆನ್ನಾಗಾಗತ್ತೆ. ಹೌದು, ಇದು ತುಂಬಾ ಚೆನ್ನಾಗಾಗತ್ತೆ. ಆಮೇಲೆ ಸ್ವಲ್ಪ ಸ್ಪೆಷಲ್ ಇದೆ, ಇದು ಮಾಡ್ತೀನಿ ನೋಡ್ರಿ ಇದ್ರದ್ದು ಟೇಸ್ಟ್. ಓಕೆ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೇಯಿಸಿದ ಸೋರೆಕಾಯಿ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ, ಕೇಸರಿ, ಚಿರೋಟಿ ರವೆ, ತುಪ್ಪ, ಸಕ್ಕರೆ, ಹಾಲು. ಕೇಸರಿ ಎಲ್ಲಿಂದ ತಂದ್ರಿ ಆಂಟಿ? ಕಾಶ್ಮೀರಿಂದ? ಹೌದು, ಕಾಶ್ಮೀರಲ್ಲಿ ಒಂದು ಫ್ಲವರ್ ಇರುತ್ತೆ, ಆ ಫ್ಲವರ್ ಇಂದ ಒಂದು ಹೆಸಳದು. ಅದರಿಂದ ಫ್ರೇಗ್ರೆನ್ಸ್ ಬರುತ್ತೆ, ನಿಮಗೆ ಟೇಸ್ಟ್ ಬರುತ್ತೆ ಖೀರಿಗೆ ಹಾಕಿದ್ರೆ. ಸೂಪರ್ ಆಂಟಿ, ನಂಗೆ ಗೊತ್ತೇ ಇರಲಿಲ್ಲ ಈ ವಿಷಯ. ನೀವು ಕಾಶ್ಮೀರಕ್ಕೆ ಹೋಗಿದ್ರಾ? ಇಲ್ಲ, ಅಡುಗೆಗೋಸ್ಕರ ಕಾಶ್ಮೀರಕ್ಕೆ ಹೋಗಿ ಕೇಸರಿ ತಗೊಂಡ್ ಬಂದ್ರ? ಇಲ್ಲ ಸೌಮ್ಯ, ಇದನ್ನ ನಂದು ಸ್ವೀಟ್ ಮಾಡಕ್ಕಾಗಿ ತರಿಸಿದ್ದೀನಿ ಅಲ್ಲಿಂದ. ಕಾಶ್ಮೀರದಿಂದ ತರಿಸಿದ್ರಾ? ಹೌದು. ಓಕೆ, ವೆರಿ ನೈಸ್. ಇದು ಫಸ್ಟ್ ಏನು ಮಾಡೋಣ? ಪ್ಯಾನ್ ತಗೊಂಡು ಅದಕ್ಕೆ ಚಿರೋಟಿ ರವೆನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು
ಫ್ರೈ ಮಾಡ್ಕೋಬೇಕು ಇದನ್ನು. ತುಪ್ಪ ಎಷ್ಟು? ತುಪ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಚಿರೋಟಿ ರವೆಗೆ ಜಾಸ್ತಿ ಬೇಕಾಗಲ್ಲ. ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಓಕೆ. ಇಷ್ಟು 1 ಸ್ಪೂನಾ? ಇದು 1.5 ಸ್ಪೂನ್ ಸಾಕು ಇದಕ್ಕೆ. ಅರ್ಧ ಸೋರೆಕಾಯಿ ತೊಗೊಂಡಿರೋದಕ್ಕೆ 1.5 ಸ್ಪೂನು ಚಿರೋಟಿ ರವೆ ಸಾಕಾಗುತ್ತೆ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ. ಸಾಕಾ? ಇವಾಗ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ಇದಕ್ಕೆ ತೆಗೀರಿ ಇದನ್ನು. ತುಪ್ಪ ಹಾಕೋತೀರಾ? ಹಾಂ, ಸ್ಪೂನ್ ಕೊಡಿ. ಇದಕ್ಕೆ ಸ್ವಲ್ಪ ಜಾಸ್ತಿನಾ? ಹಾಂ, ಇದಕ್ಕೆ ಜಾಸ್ತಿ ಹಾಕ್ಕೊಳ್ಳೋಣ. ಸ್ವಲ್ಪ 3 ಸ್ಪೂನ್ಸ್. 3 ಸ್ಪೂನ್ ಹಾಕ್ಕೊಳ್ಳೋಣ ಸಾಕು ಇದಕ್ಕೆ. ಗೋಡಂಬಿ ದ್ರಾಕ್ಷಿ. ಹಾಂ, ದ್ರಾಕ್ಷಿ ಎಷ್ಟು? ಒಂದು 1/2 ಕಪ್. ಹಾಂ, ಇಷ್ಟು ಹಾಕ್ಬೋದು. ಇದು ಎಷ್ಟಾದರೂ ಹಾಕ್ಕೋಬೋದು. ಇಷ್ಟಕ್ಕೆ ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ. ಸೊ ಅಡುಗೆಲಿ ಎಕ್ಸ್ಪರ್ಟಾ ನೀವು? ಹಾಂ, ಪರವಾಗಿಲ್ಲ, ಮಾಡ್ತೀನಿ. ನೋಡಿದ್ದೆಲ್ಲ ಮಾಡ್ತೀನಿ, ಬಿಡೋದಿಲ್ಲ. ಹೊಸ ಥರ ಇದ್ರೆ ಅಂತೂ ಮಾಡಿ ನೋಡೇ ಬಿಡ್ತೀನಿ. ಕೆಟ್ಟರೂ ಪರವಾಗಿಲ್ಲ, ಟ್ರಯಲ್ ನೋಡ್ತೀನಿ. ನಾನು ಟ್ರಯಲ್ ನೋಡ್ತೀರಾ? ನೋಡ್ತೀನಿ. ಸಾಕು ಇದು. ಸಾಕಾ? ಓಕೆ, ನೆಕ್ಸ್ಟ್ ಏನು? ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಸೌಮ್ಯ, ಕುಕ್ಕರಲ್ಲಿ. ಬೇಯಿಸ್ಕೋಬೇಕಾ? ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಕುಕ್ಕರ್ ಕೊಡ್ಲಾ? ಹಾಂ, ಕೊಡಿ. ಎಷ್ಟು ಸೋರೆಕಾಯಿ ತೊಗೊಂಡಿದ್ರಾ? ಇದು ಸೌಮ್ಯ ಅರ್ಧ ಸೋರೆಕಾಯಿ ಮಾಡ್ತಾ ಇದ್ದೀನಿ ಇವಾಗ. ಜಾಸ್ತಿ ಜನ ಇದ್ದಾರೆ ಅಂದರೆ ನೀವು 1 ಫುಲ್ ಸೋರೆಕಾಯಿ ತೊಗೋಬೋದು. ಅರ್ಧ ಸೋರೆಕಾಯಲ್ಲಿ ಎಷ್ಟಾಗುತ್ತೆ? ಅಂದರೆ ಎಷ್ಟು ಜನ ತಿನ್ಬೋದು? ಸುಮಾರು 6ರಿಂದ 8 ಜನ ತಿನ್ಬೋದು. ಇದು ಅಷ್ಟು ಆಗುತ್ತೆ ಖೀರ. ಓಕೆ. ಸ್ವಲ್ಪ ನೀರು ಹಾಕಿ. ಹಾಂ, ಸಾಕು ಬಿಡಿ. ಸಾಕಾ? ಹಾಂ, ಅದು ಮುಳುಗೋ ಅಷ್ಟು ಹಾಕಿದರೆ, ಸ್ವಲ್ಪ ಕಮ್ಮಿ ಹಾಕಿದರೆ ಸಾಕು. ಅದರಲ್ಲೇ ನೀರಿರುತ್ತೆ, ಅದು ಈ ನೀರಿನ ಅಂಶದಿಂದ ಅದು ಬಿಟ್ಕೊಳ್ಳುತ್ತೆ. ಅದೇ ಈಗ 1-2 ವಿಸಲ್ ಆಗಲಿ. ಇದು ಚೆನ್ನಾಗಿ ಬೇಯಬೇಕು. ಅಂದರೆ ಫುಲ್ ಕಲ್ಸೋಗೋ ಥರ ಫುಲ್ ನುಣ್ಣಗೆ ಬೇಯಿಸ್ಕೋಬೇಕು? ಬಾಯಿಗೆ ಸಿಗೋದು? ಇಲ್ಲ, ಫುಲ್ ಹಣ್ಣಾಗಿ ಚೆನ್ನಾಗೇ ಬೇಯಬೇಕು ಅದು. ಆಮೇಲೆ ಈಗ ಮಿಕ್ಸರ್ಗೆ ಹಾಕ್ಬೇಕು ಇದನ್ನು. ಓಕೆ, ಅದು ಬೇಯಲಿ. ಅಷ್ಟೊಂದು ಸಣ್ಣ ಬ್ರೇಕ್ ತೊಗೊಂಡ್ಬಿಡ್ತೀವಿ. ಆಯ್ತು ವೀಕ್ಷಕರೇ, ಸೋರೆಕಾಯಿ ಸ್ವೀಟ್ ಆಗೋಕೆ ರೆಡಿ ಆಗ್ತಾ ಇದೆ. ಅದು ಬೇಯಲಿ. ಅಷ್ಟರಲ್ಲಿ ಒಂದು ಸಣ್ಣ ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್, ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ. ಓಕೆ, 3 ವಿಸಿಲ್ ಏನೋ ಬಂತು. ಅದೇ ಸ್ವಲ್ಪ ಕೂಲ್ ಆಗ್ಬೇಕಲ್ವಾ? ಹೌದು ಸೌಮ್ಯ. ಅಲ್ಲಿವರೆಗೂ ಸ್ವಲ್ಪ ಮಾತಾಡೋಣ. ಓಕೆ, ಮಾತಾಡ್ತೀರಾ ನನ್ನ ಜೊತೆ? ಮಾತಾಡೋಣ. ನಿಮ್ ಎಷ್ಟೊಂದು ಹಾಬೀಸ್ ಹೇಳಿದ್ರಲ್ವಾ? ಹೌದು. ಅದರಲ್ಲಿ ನೀವು ಮೋನೋ ಆಕ್ಟಿಂಗ್ ಕೂಡ ಹೇಳಿದ್ರಿ. ಹಾಂ, ಹೌದು. ಸೊ ಅದು ಮಾಡ್ತೀರಾ ನಮಗೋಸ್ಕರ? ಅಷ್ಟು ನೆನಪಿಲ್ಲ, ಆದರೂ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮಾಡ್ತೀರಾ? ಮಾಡ್ತೀನಿ. ಸೊ ಎಷ್ಟು ಮೋನೋ ಆಕ್ಟಿಂಗ್ಸ್ ಮಾಡಿದ್ದೀರಾ? ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದ್ದೀರಾ ನೀವು? ಹಾಂ, ಮಾಡಿದ್ದೀನಿ ಸೌಮ್ಯ, ಸುಮಾರಾಗಿ ಮಾಡಿದ್ದೀನೆಲ್ಲ. ದೇವಸ್ಥಾನದಲ್ಲೆಲ್ಲ ಪ್ರೋಗ್ರಾಮ್ಸ್ ಇದ್ದಾಗ ಕೊಟ್ಟಿದ್ದೀನಿ. ನಾನು ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಎಲ್ಲ. ಅದೆಲ್ಲ ನಡೆದಿದೆ ನಂದು ಪ್ರೋಗ್ರಾಮ್ ಎಲ್ಲ ನಡೆದಿದೆ. ಓಕೆ. ಓಕೆ, ವೆರಿ ನೈಸ್. ಸಾರಿದ್ಯಾ ಆಂಟಿ ಇವಾಗ? ಹಾಂ, ಇನ್ನೂ ಹಿಡಿಯುತ್ತೆ. ಓಕೆ, ಇದು ಬೆಂದಿದೆ ಇವಾಗ. ಇದನ್ನು ಮಿಕ್ಸರ್ಗೆ ಹಾಕ್ಕೋಬೇಕು. ನೀರು ಜೊತೆ ಹಾಕ್ಬೇಕಾ? ಸ್ವಲ್ಪ ನೀರು ಹಾಕ್ಬೋದು. ಅದು ಮಿಕ್ಸಿ ಮಾಡುವಾಗ ನಿಮ್ಗೆ ಸ್ವಲ್ಪ ನೀರು ಹಾಕಬೇಕಾಗುತ್ತೆ, ಇಲ್ಲದ್ರೆ ಅದು ರುಬ್ಬಕ್ಕಾಗಲ್ಲ. ಸೊ ನೀರು ಹಾಕಬೇಕಾ? ತಣ್ಣೀರು ಏನಾದರೂ? ಇವಾಗ ಫಸ್ಟ್ ಒಂದ್ಸಲ ಹಾಗೆ ಮಾಡ್ಕೊಳ್ಳೋಣ, ಆಮೇಲೆ ನೀರು ಹಾಕೋಣ. ಸಾಕು ಸೌಮ್ಯ, ಸ್ವಲ್ಪ ನೀರು ಹಾಕಿ ಮಾಡ್ಬೋದು. ಸಾಕು ಸಾಕು, ನೋಡಿ ಗ್ರೈಂಡ್ ಆಗಿದೆ. ಆಗಿದೆಯಾ? ಸಾಕು, ಆಗಿದೆ. ಸಾಕಾ? ಸಾಕು ಸಾಕು. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ? ಇದು ತಗೊಳ್ಳಿ, ಪ್ಯಾನ್ ತಗೊಳ್ಳಿ. ಅದಕ್ಕೆ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ಚರ್ನ, ಚಿರೋಟಿ ರವೆ ಹುರ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬೇಕು ಇವಾಗ. ಓಕೆ, ಇದು ಗ್ರೈಂಡ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ? ಹಾಂ ಸೌಮ್ಯ, ಇವಾಗ ಇದನ್ನು ಈ ಮಿಕ್ಸ್ಚರ್ನ ಬೌಲ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದಕ್ಕೆ ಹಾಲು, ಇದು ಒಂದಿದ್ರೆ 2 ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡು ಚಿರೋಟಿ ರವೆ ಹಾಕ್ಬೇಕು. ಇವಾಗ ಅದು ಕುದೀತಾ ಇರುವಾಗ ನಾವು ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಕುದೀಲಿ, ಮಿಕ್ಸ್ ಮಾಡಲಿ, ಎಲ್ಲ ಆಮೇಲೆ ಮಾಡೋಣ. ಇವಾಗ ನನಗೇನಾದರೂ ಮಾಡ್ಬೇಕು ನೀವು, ಹಾಡೋ ಅಥವಾ ಒಗಟು ಅಥವಾ ಮೋನೋ ಆ್ಯಕ್ಟಿಂಗ್. ಈಗ ಧಾರವಾಡದಲ್ಲೆಲ್ಲ ಏನಾದರೂ ಫಂಕ್ಷನ್ ಆಗುವಾಗ ಗಂಡನ ಹೆಸರು ಹೇಳು ಅಂತಾರೆ ಆರತಿ ಮಾಡುವಾಗ. ಅಂದರೆ ಮದುವೆ ಆಗಿ ಹೊಸ್ತಾಗಿ? ಹೌದು, ಮದುವೆ ಆಗಿ ಹೊಸ್ತು ಇರಲಿ ಏನೇ ಇರಲಿ, ಗಂಡನ ಹೆಸರು ಹೇಳುವಾಗ ಹಾಗೆ ಹೇಳಂಗಿಲ್ಲ.
ಒಂದು ಒಡಪು ಅಂತ ಒಡಪು ಹಚ್ಚಿ ಹೇಳಬೇಕು. ಅಂದರೆ ಒಡಪು ಹೇಳಿ ಹೆಸರು ಹೇಳಬೇಕು. ಆ ಒಡಪಲ್ಲಿ ಹೆಸರು ಬರುತ್ತೆ ನಮ್ದು. ಅರ್ಥ ಆಗಲಿಲ್ಲ. ಅಂದರೆ ಇವಾಗ ನನಗೆ ನೀವು ಕೇಳ್ರಿ ನಿಮ್ಮ ಮನೆಯವ್ರ ಹೆಸರೇನು ಅಂತ ನಾನು ಹೇಳ್ತೀನಿ ಇವಾಗ. ಓಕೆ. ನಿಮ್ಮ ಮನೆಯವ್ರ ಹೆಸರೇನು? ಮಧ್ಯಾಹ್ನ ಮಠ ಮಠ ಹಚ್ಚಿರಿ ವಟ ವಟ, ಆಕಾಶದಾಗ ಗಾಳಿಪಟ, ಸುರೇಶ್ ಅವ್ರ ಹೆಸರು ಗೊತ್ತಿದ್ರು ಕೇಳೋದು ನಿಮ್ಮ ಹಠ. ನಿಮ್ಮ ಹಸ್ಬೆಂಡ್ ಹೆಸರು ಸುರೇಶ್. ಯಾ ಅದ್ರಲ್ಲಿ ಇರೋದೇ ಒಂದು ಹೆಸರು ಸುರೇಶ್ ಅಂದ್ಬಿಟ್ಟು ಗಾಳಿಪಟ ಎಲ್ಲ ಹೌದು. ಓಕೆ, ನೆಕ್ಸ್ಟ್ ಇನ್ನೊಂದು ಏನಾದರೂ ಮಾಡಿ ನಂಗೋಸ್ಕರ. ಈಗ ಹೊಸದಾಗಿ ಮದುವೆ ಆಗಿರ್ತಾರೆ ಗಂಡ ಹೆಂಡತಿ. ಪಂಚಮಿ ಹಬ್ಬ ಬರ್ತಾ ಇದೆ ಬೇರೆ. ಪಂಚಮಿ ಹಬ್ಬಕ್ಕೆ ಅಣ್ಣ ಬರ್ತಾನೆ ಕರೆಯೋಕ್ಕೆ ತಂಗಿನ. ಆವಾಗ ಅವಳದು ಒಂದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆ. ಅಂದ್ರೆ ನೀವೊಬ್ರೆ ಗಂಡ ಹೆಂಡತಿದು ಒಂದು ಸಣ್ಣ ಸಂಭಾಷಣೆ ಇದೆ, ಮತ್ತೆ ಅವಳದು ರಿಯಾಕ್ಷನ್ ಹೆಂಗಿರುತ್ತೆ ಅಣ್ಣ ಕರೆಯಕ್ಕೆ ಬಂದಾಗ ಅಂತ ನಾನು. ಸೊ ಇಲ್ಲಿ ಮೂರ್ ಜನ ಇಲ್ಲ, ಗಂಡ ಹೆಂಡತಿದೆ. ಗಂಡ ಹೆಂಡತಿ. ಗಂಡ ಹೆಂಡತಿದು ಈ ಎರಡು ಕ್ಯಾರೆಕ್ಟರ್ ನೀವೊಬ್ರೆ ಮಾಡ್ತೀನಿ. ಮತ್ತೆ ಹೊಸದಾಗಿ ಮದುವೆ ಆಗಿರ್ತಾಳೆ ಹುಡುಗಿ. ಅವಳಿಗೆ ಅಣ್ಣ ಈಗ ಫಸ್ಟ್ ಟೈಮ್ ಬರ್ತಾನೆ ಕರೆಯೋಕ್ಕೆ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ. ಓಕೆ ಆಂಟಿ. ಓಕೆ. ಈ ಕಡೆ ಇದು ಗಂಡ, ಈ ಕಡೆ ಹೆಂಡತಿ. ಚೆನ್ನಿ ಚೆನ್ನಿ ಎಲ್ಲದಿ? ಚನ್ನಿ ಚನ್ನಿ ಎನಬೇಡ, ಚಿನ್ನವೆಂಬುದ ಮರಿಬೇಡ. ಎಲ್ಲದಿಯೇ ಚನ್ನಿ? ಇಲ್ಲ ಅದೇನ್ರಿ, ಎದಕ್ಕೆ ಕೂಗಾಕತ್ತೀರಿ? ಚನ್ನಿ ಬಾರ ಹಂಗೆ ತೋಟಕ್ಕೆ ಅಡ್ಡಾಡ್ಕೊಂತ ಬರೋಣ. ತೋಟಕ್ಕೇನ್ರಿ? ನಾನು ಬರಲ್ಲ ಬಿಡ್ರಿ ತೋಟಕ್ಕೆ, ನಂಗೆ ತಲೆ ನೋವಾಕತ್ತೈತ್ರಿ. ಐ ತಲೆ ಯಾಕೆ ನೋವಾಕತ್ತೈತಿ ನಿಂಗೆ? ನೆನ್ನೆ ಬಚ್ಚಲ್ ಮನ್ಯಾಗಿನ ಕಟ್ಟಿ ಬಡ್ದು ತಲೆ ನೋವಾಕತ್ತೈತ್ರಿ. ಹೋಗ್ಲಿ ಬಿಡು, ಊಟಕ್ಕಾದ್ರೂ ಹೋಗೋಣ ಬಾ. ಅಯ್ಯೋ ನಂಗೆ ಹೊಟ್ಟೆ ನೋವಾಕತ್ತೈತ್ರಿ. ಹೊಟ್ಟೆ ಯಾಕೆ ನೋವಾಕತ್ತೈತೆ ನಿಂಗೆ? ನೆನ್ನೆ ಗುಡಿಯಾಗಿಂದ ಹುಗ್ಗಿ ತಿಂದು ಹೊಟ್ಟೆ ನೋವಾಕತ್ತೈತ್ರಿ. ತೋಟಕ್ಕೆ ಹೋಗೋಣ ಅಂದ್ರೆ ತಲೆ ನೋವಂತಿ, ಊಟಕ್ಕೆ ಬಾ ಅಂದರೆ ಹೊಟ್ಟೆ ನೋವಂತಿ. ಹಂಗಾದ್ರೆ ಈಗ ನಿಮ್ಮ ಅಣ್ಣ ಬರ್ತಾನಂತಲ್ಲ ನಿನಗೆ ಪಂಚಮಿ ಹಬ್ಬಕ್ಕೆ ಕರಿಯಾಕೆ, ಹೆಂಗೆ ಮಾಡ್ತಿ? ಅಣ್ಣ ಬರ್ತಾನ? ಅಣ್ಣ ಬರ್ತಾನೆ ಪಂಚಮಿ ಹಬ್ಬಕ್ಕೆ ಕರಿಯಾಕೆ ನನಗೆ? ಅಣ್ಣ ಬರ್ತಾನ್ರಿ. ನಾನು ಲಘುನೇ ತಯಾರಾಗಿ ಹೊರಡ್ತೀನಿ ರೀ. ಈಗ ತಲೆನೋವು ಹೊಟ್ಟೆ ನೋವು ಅಂದೆಲ್ಲ ಚೆನ್ನಿ. ಇಲ್ರಿ, ತಿನ್ನಾಕ ಏನಾದರೂ ಮಾಡ್ತೀನಿ, ನಾನು ತಯಾರಾಗಿ ಹೊಣ್ತೀನಿ ರೀ. ಹೊಂಡ ನೋಡ್ತೀನಿ ನಾನು. ಹೋಗ್ಬಾ. ನಾನು ಹೋಗಿ ಬರ್ತೀನಿ ರೀ. ನೀವು ನನಗೆ ನಮ್ಮ ಅವ್ವಂಗೆ ತಿನ್ನಕ್ಕೆ ತಿಂಡಿ ತೊಗೊಂಬರ್ರಿ, ನನಗೆ ತಿನಿಸು ತೊಗೊಂಬರ್ರಿ, ತೊಗೊಂಡು ಹೋಗಕ್ಕೆ ಹಣ್ಣು ತೊಗೊಂಬರ್ರಿ. ತೊಗೊಂಬರ್ತೀನಿ, ಹೋಗ್ಬಾ ತಯಾರಾಗ. ನಾನು ಯಾವುದು ನಮ್ಮವ್ವ ಕೊಟ್ಟಿದ್ದು ಜಾತ್ರೆಗಿನ ಸೀರೆ ಉಟ್ಕೋತೀನಿ, ಕೆಂಪು ಸೀರೆ. ಇದು ಬೇಡ, ಇದು ಬೇಡ. ಇದಿರಲಿ. ಆತ್ರಿ ರೀ. ಏನಾ ಚೆನ್ನಿ, ತಯಾರಾತೇನ? ತಯಾರಾಗಿನ ನೋಡ್ರಿ, ಕೆಂಪು ಸೀರೆ ಉಟ್ಟಿನ ನೋಡ್ರಿ. ಚಂದದಿ, ತಯಾರಾಗಿದಿ. ಹೋಗ್ಬಾ, ನಿಮ್ಮ ಅಣ್ಣ ಬರೋ ಹೊತ್ತಾತು, ಹೋಗ್ಬಾ. ಬರ್ತೀನಿ ರೀ. ಹೋಗ್ಬಾರ ಚೆನ್ನಿ. ಅಯ್ಯೋ ಚೆನ್ನಿ, ನೀ ಹೊಂಟಿ ಅಂದ್ರೆ ನನಗೆ ತಲೆನೋವು ಹೊಟ್ಟೆ ನೋವು ಚಾಲು ಆತಲ್ಲ. ಹೇಗಿತ್ತು ಸೌಮ್ಯ? ಇನ್ನು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಕೆಂಪು ಸೀರೆ ಬೇರೆ ಉಟ್ಕೊಂಡಿದ್ದೀರಾ, ಚನ್ನಿ ಥರನೇ ಚಂದವಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಅಣ್ಣ ಬಂದಿದ್ದಾನೆ, ಬೇಗ ಹೋಗಿ ಬನ್ನಿ. ನಾನು ಹೋಗಿ ಬರ್ತೀನಿ ನಾನು ಸೌಮ್ಯ. ಹೌದು ಆಂಟಿ, ಹೋಗಿ ಬನ್ನಿ. ಅಷ್ಟೊಂದು ಬ್ರೇಕ್ ತೊಗೊಂಡ್ಬಿಡ್ತೀನಿ. ವೀಕ್ಷಕರೇ, ಬೇಗ ಒಂದು ಬ್ರೇಕ್ ತೊಗೊಂಡು ಬೇಗ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮನೆ ಕಡೆಗೆ. ಚೆನ್ನಿ ಬಂದ್ಲಾ? ಬರ್ತಾ ಇದ್ದಾಳೆ. ಅವ್ರ ಮನೆಗೆ ಹೋಗಿದ್ದಾಳೆ. ಪಂಚಮಿ ಹಬ್ಬ ಆದ್ಮೇಲೆ ಬರ್ತಾಳೆ. ಹೌದಾ? ಕಳ್ಸ್ಕೊಟ್ರಾ? ಬರ್ತಾಳೆ. ಖುಷಿ ಆಯ್ತಾ ಚೆನ್ನಿಗೆ ಅಣ್ಣ ಬಂದಿದ್ದು? ಹೌದೌದು, ಹಬ್ಬಕ್ಕೆ ಹೋಗಿದ್ದಾಳಲ್ಲ, ಉಂಡೆ ಗಿಂಡೆ ತಗೊಂಡ್ ಬರ್ತಾಳೆ. ಉಂಡೆ ಗಿಂಡೆ ತಗೊಂಡ್ ಬರ್ತಾಳೆ, ನಂಗೂ ಕೂಡ ಕೇಳ್ತೀರಾ? ಹೌದೌದು, ನನ್ಗೆಲ್ಲಾರ್ಗು ತಗೊಂಡ್ ಬರ್ತಾಳೆ. ಬಟ್ ಸ್ಟಿಲ್ ಆಂಟಿ ತುಂಬಾ 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 ಚೆನ್ನಾಗಿ ಮಾಡಿದ್ರು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಆ ಭಾಷೆ ಎಲ್ಲ ಸೂಪರ್ ಆಗಿತ್ತು. ಹೌದು. ಅಡ್ಗೆಗೆ ಬರೋಣ ವಾಪಸ್? ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ?
ಇವಾಗ ಅದು ಗ್ರೈಂಡ್ ಮಾಡಿದ ಮಿಕ್ಸ್ಚರ್ನ ನಾವು ಒಂದು ಬೌಲ್ಗೆ ಹಾಕ್ಕೋಬೇಕು. ಓಕೆ ಓಕೆ, ನೆಕ್ಸ್ಟ್ ಅದು ಮಿಕ್ಸ್ಚರ್ ಹಾಕೋಣ. ಮಿಕ್ಸ್ಚರ್ ಹಾಕೋಣ. ಇವಾಗ ಇದಕ್ಕೆ ಸಕ್ಕರೆ ಒಂದೊಂದೇ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ಇದಕ್ಕೆ ಓಕೆ, ಸಕ್ಕರೆ ಸಕ್ಕರೆ ಹಾಕಿ ಹಾಫ್ ಕಪ್ ಇದೆ ಸಕ್ಕರೆ. ಸಾಕಾ? ಸಾಕು ಸೌಮ್ಯ. 1 ಕಪ್ ಪೇಸ್ಟಿಗೆ ಹಾಫ್ ಕಪ್ ಸಕ್ಕರೆ ಸಾಕು. ಚಿರೋಟಿ ರವೆ ಹಾಕಿ ಇವಾಗ ಸ್ವಲ್ಪ ಸ್ವಲ್ಪ. ಇದೇನಕ್ಕೆ ಬರೀ ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕು. ಗಂಟು ಆಗುತ್ತೆ, ಇಲ್ಲದ್ರೆ ಸ್ವಲ್ಪ ಸ್ವಲ್ಪ ಹಾಕಿ. ಹಾಕಿ. ಓಕೆ, ಹಾಕಿ. ಏನಕ್ಕೆ ಚಿರೋಟಿ ರವೆ ಹಾಕಬೇಕು? ಇದು ಸ್ವಲ್ಪ ಕಾನ್ಸಂಟ್ರೇಷನ್ ಗಟ್ಟಿ ಬರಬೇಕು ಅಂತ ಅದನ್ನು ಯೂಸ್ ಮಾಡೋದು. ಫುಲ್ ಹಾಕ್ಬಿಡಿ. ಬಿಕಾಸ್ ಒಂದೇ ಸ್ಪೂನ್ ತೊಗೊಂಡು. ಇಲ್ಲ, ಹಾಕಿ, ಅಷ್ಟು ಹಾಕಿ. ಇವಾಗ ಹಾಲು ಹಾಕಿ. ಹಾಲು ಎಷ್ಟು ತೊಗೊಂಡಿದ್ದೀರಾ? ಹಾಲು 2 ಕಪ್ ಇದೆ. 1 ಕಪ್ಪಿಗೆ 2 ಕಪ್ಪು ಹಾಕಿ. ಕಾಯಿಸಿದ್ರ ಆಂಟಿ ಅಥವಾ? ಇಲ್ಲ, ಕಾಯಿಸಿದ್ದ ಹಾಲಿದು. ಹಸಿ ಹಾಲು ಹಾಕಬಾರ್ದು. ಏಲಕ್ಕಿ ಪುಡಿನ ಹಾಕ್ಬಿಡಿ. ಇಷ್ಟೊಂದು ಏಲಕ್ಕಿ ಪುಡಿನ? ಅಷ್ಟು ಬೇಕು. ಅದು ಸಕ್ಕರೆ ಏಲಕ್ಕಿ ಪುಡಿ ಮಿಕ್ಸ್ ಇದೆ. ಇದು ಕುದೀತಾ ಇರಲಿ ಅಲ್ವಾ? ಕುದಿಬೇಕು ಅದು. ಇವಾಗ ಕುದಿಯೋ ಅಷ್ಟಕ್ಕೆ ನಿಮ್ಮ ಅತ್ತಿಗೆ ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಬಗ್ಗೆ ಏನೋ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಏನು ಹೇಳಿರ್ಬೋದು? ಏನು ಹೇಳಿರ್ಬೋದು? ನನ್ನ ಅಡುಗೆ ಬಗ್ಗೆ ಹೇಳಿದಾರಾ? ನಿಮ್ಮ ಅಡುಗೆ ಬಗ್ಗೆ, ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ಹೌದಾ? ನೋಡಕ್ಕೆ ಇಷ್ಟಪಡ್ತೀರಾ? ಹೌದು, ಇಷ್ಟಪಡ್ತೀನಿ. ನೋಡಿ. ನಮಸ್ಕಾರ, ನಾನು ಸುಧಾ ಅಂತ. ನನ್ನ ನಾದಿನಿ ಆರತಿ ಪಾಟೀಲ್ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಏನೇ ನೋಡಿದರೂ ತಕ್ಷಣ ಮಾಡಿ ನಮಗೆಲ್ಲ ಟೇಸ್ಟ್ ನೋಡೋಕ್ಕೆ ಕೊಡ್ತಾರೆ. ತುಂಬ ರುಚಿಯಾಗಿ ಮಾಡ್ತಾರೆ. ಅವ್ರು ಮಾಡುವ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿರುತ್ತೆ. ಇದು ಸೋರೆಕಾಯಿ ಪಾಯಸನೂ ತುಂಬ ಚೆನ್ನಾಗಿ ಮಾಡ್ತಾಳೆ. ನಾವೆಲ್ಲ ಟೇಸ್ಟ್ ನೋಡಿದ್ದೀವಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಸುವರ್ಣ ಪ್ಲಸ್ಗೆ ನನ್ನ ನಮಸ್ಕಾರಗಳು. ನಮ್ಮ ಮನೆಗೆ ಬಂದು ನನ್ನ ನಾದಿನಿ ಆದ ಆರತಿ ಪಾಟೀಲ್ ಅವ್ರು ಮಾಡ್ತಾ ಇರೋ ಸೋರೆಕಾಯಿ ಪಾಯಸ ಶೂಟ್ ಮಾಡ್ತಾ ಇರೋದಕ್ಕೆ ನಿಮಗೆ ಧನ್ಯವಾದಗಳು. ನನ್ನ ನಾದಿನಿ ಆದ ಆರತಿ ಪಾಟೀಲು ಎಲ್ಲ ಥರ ಅಡುಗೆಗಳನ್ನು ಬಹಳ ರುಚಿಯಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾಳೆ. ಆದ್ದರಿಂದ ಇದನ್ನು ನೀವು ಶೂಟ್ ಮಾಡ್ತಾ ಇರೋದಕ್ಕೆ ಸುವರ್ಣ ಪ್ಲಸ್ಗೆ ನನ್ನ ಧನ್ಯವಾದಗಳು. ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ. ಎಲ್ಲ ಪಾಸಿಟಿವ್ ಆಗೇ ಹೇಳಿದ್ದಾರೆ. ಹೌದು, ನೀವು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ? ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಮಾಡ್ತಿರ್ಬೋದು ಹಾಗಾದ್ರೆ. ಏನು ಎಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮಾತಾಡ್ತೀರಪ್ಪ ನೀವು. ಇಲ್ಲ ಇಲ್ಲ, ಎಲ್ಲ ಅವ್ರವ್ರ ಅಭಿಪ್ರಾಯ ಚೆನ್ನಾಗಿದೆ ಅಂದಿದ್ದಾರೆ. ನಿಮ್ಗೆ ಇಷ್ಟ ಆಗಲ್ವಾ? ಓಕೆ, ನೀವು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಗುತ್ತಾ? ಆಗುತ್ತೆ. ನಾನು ಟೇಸ್ಟ್ ನೋಡ್ತೀನಿ. ಕರೆಕ್ಟ್ ಬರಬೇಕದು. ಬರೋ ತನಕ ಬಿಡೋದಿಲ್ಲ. ಅದು ಬಂದ್ಮೇಲೆ ಖುಷಿ ಆಗುತ್ತೆ ನನಗೆ. ಕರೆಕ್ಟ್ ಟೇಸ್ಟ್ ಬರೋ ತನಕ ನಾನು ಟ್ರೈ ಮಾಡ್ತಾ ಇರ್ತೀನಿ ಯಾವ್ದು ಮಾಡಿದ್ರು. ಹೌದಾ? ಹೌದು. ಸೊ ಚೆನ್ನಾಗಿ ಅಡುಗೆ ಮಾಡ್ತೀರಾ? ಮಾಡ್ತೀನಿ. ಸೊ ಮನೆಯವ್ರ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್, ಚೆನ್ನಾಗಿ ಮಾಡ್ತೀರಾ ಅಂತ. ಹೌದು. ಸೊ ಓಕೆ, ಇದು ಚೆನ್ನಾಗಿರ್ಬೋದೇನೋ. ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ಸ್ಮೆಲ್ ಬರ್ತಾ ಇದೆ ಅನ್ಸುತ್ತೆ. ಸ್ಮೆಲ್ ಬರ್ತಾ ಇದೆ, ಬಟ್ ಟೇಸ್ಟ್ ಚೆನ್ನಾಗಿರ್ಬೇಕು ಅಂತ. ಅದು ನೀನು ಹೇಳ್ತೀಯ ಇವಾಗ? ಖಂಡಿತ ಹೇಳ್ತೀನಿ. ಆಯ್ತಾ ಆಂಟಿ? ಆಯ್ತು. ಇವಾಗ ಮೇಲೆ ಸ್ವಲ್ಪ ತುಪ್ಪ ಸ್ವಲ್ಪ 1 ಸ್ಪೂನ್ ಅಥವಾ ಸ್ವಲ್ಪ ಹಾಕ್ಕೊಳ್ಳೋಣ. ತುಪ್ಪ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಓಕೆ. ಈಗ ದ್ರಾಕ್ಷಿ ಗೋಡಂಬಿದು ಹಾಕ್ಬಿಡಿ. ಹಾಕ್ಲಾ ಆಂಟಿ? ಹಾಕ್ಬಿಡಿ. ರೈಟ್. ಮಿಕ್ಸ್ ಮಾಡಿ. ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಬೇಕಾ? ಇಲ್ಲ, ಅಷ್ಟೇ ಇರಲಿ. ಅದು ಬರುತ್ತೆ. ಹೌದು. ಇದೇನು ಕಲರ್ ಬಿಡುತ್ತಾ ಆಂಟಿ? ಅಷ್ಟೇ ಇರಲಿ, ಸಾಕು. ಇಷ್ಟೇ ಇಲ್ಲ? ಸಾಕಾ? ಸೊ ಇವಾಗ ರೆಡಿ ಆಯ್ತಾ ಇದು? ಈಗ ರೆಡಿ ಆಗಿದೆ. ಈಗ ಓಕೆ, ಇದನ್ನ ಬೌಲ್ಗೆ ಶಿಫ್ಟ್ ಮಾಡ್ಕೊಂಡು ತೊಗೊಂಡು ಬನ್ನಿ. ಓಕೆನಾ? ತೊಗೊಂಡೋಗಿ. ನೋಡಿದ್ರಲ್ಲ ವೀಕ್ಷಕರೇ, ಆಂಟಿ ಎಷ್ಟು ಚೆನ್ನಾಗಿ ಸೋರೆಕಾಯಲ್ಲಿ ಖೀರ್ ಮಾಡಿಕೊಟ್ಟಿದ್ದಾರೆ. ಇನ್ನೂ ಟೇಸ್ಟ್ ಮಾಡಿಲ್ಲ. ಟೇಸ್ಟ್ ಖಂಡಿತವಾಗ್ಲೂ ಮಾಡ್ತೀನಿ. ಇದೇ ರೀತಿ ವೆರೈಟಿ ಆಫ್ ಐಟಮ್ಸ್ ನಿಮಗೆ ಮಾಡೋಕ್ಕೆ ಬರುತ್ತಾ? ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ರೀಸೆಂಟ್ ಫೋಟೋ ಹಾಗೂ ನಿಮ್ಮ ಪ್ರೊಫೈಲ್ನ ನಮ್ಮ ವಿಳಾಸಕ್ಕೆ ಬರೆದು ಕಳಿಸಿ, ಅಥವಾ aduge@suvarna.tvಗೂ ಕೂಡ ಕಳಿಸ್ಬೋದು. ಕಳಿಸ್ತೀರಾ ಅಲ್ವಾ? ಓಕೆ ಆಂಟಿ, ಸೋರೆಕಾಯಿ ಖೀರ್ ರೆಡಿನಾ? ಸೋರೆಕಾಯಿ ಖೀರು ಸೌಮ್ಯ ನಿನಗಾಗಿ ರೆಡಿ ಮಾಡಿದ್ದೀನಿ. ನೋಡು ಹೇಗಿದೆ. ನೋಡಿದೆ, ಚೆನ್ನಾಗಿದೆ. ಟೇಸ್ಟ್ ನೋಡಿ. ಇವಾಗ ಟೇಸ್ಟ್ ನೋಡ್ಲಾ? ಥ್ಯಾಂಕ್ ಯು ಆಂಟಿ. ಸೋರೆಕಾಯಿ ಖೀರ್ ಡಿಫ್ರೆಂಟ್ ಐಟಮ್. ನಾನು ಯಾವತ್ತೂ ಕೇಳಿರಲಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದು, ಮತ್ತೆ ಟೇಸ್ಟ್ ಮಾಡೋದು ಕೂಡ. ನಿಮ್ಮೆಲ್ಲರ ಬದಲು ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಲಾ? ಧೈರ್ಯವಾಗಿ ಟೇಸ್ಟ್ ಮಾಡಲಾ? ಮಾಡು. ವೆರಿ ನೈಸ್ ಆಂಟಿ.
ತುಂಬ ಚೆನ್ನಾಗಿದೆ. ಬರೀ ಸೋರೆಕಾಯಿ ಫ್ಲೇವರೇ ಬರ್ತಾ ಇದೆ. ಕೇಸರಿ ಹಾಕಿದ್ದೀರಾ, ಸಖತ್ತಾಗಿ ಕಾಣ್ತಾ ಇದೆ ಕೂಡ. ಹೌದು, ಸೂಪರ್. ನಾನೊಬ್ಳೆ ಟೇಸ್ಟ್ ಮಾಡೋದಲ್ಲ, ನಿಮ್ಮ ಮನೆಯವರು ಟೇಸ್ಟ್ ಮಾಡಬೇಕಲ್ವಾ? ಹೌದು. ಕರೆದ್ಬಿಡಿ. ಅಮ್ಮ, ಅತ್ತಿಗೆ. ಓಕೆ, ನಿಮ್ಮ ಫ್ಯಾಮಿಲಿ ಇಲ್ಲಿದೆ ಟೇಸ್ಟ್ ಮಾಡೋಕ್ಕೆ. ಅಮ್ಮ, ಟೇಸ್ಟ್ ಮಾಡೋಕ್ಕೆ ರೆಡಿನಾ? ರೆಡಿ? ಹೇಗಿದೆ ಅಮ್ಮ? ಚೆನ್ನಾಗಿದೆಯಾ? ಓಕೆ, ನೀವು ಹೇಳಿ. ಯಾರು ಸುಳ್ಳು ಹೇಳೋಂಗಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮನೆಯಲ್ಲಿ ಮಾಡೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿ ಇಬ್ರಿಗೂ ಇಷ್ಟ ಆಯ್ತಾ? ಇಷ್ಟ. ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದಿಂದ ಒಂದು ಸಣ್ಣ ಗಿಫ್ಟ್. ನಾನು ಸುವರ್ಣ ಪ್ಲಸ್ ತಂಡದವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಡುಗೆ ನಿಮ್ಮ ಮನೆ ಕಡೆಗೆ ಇದರಲ್ಲಿ ನಾನು ಅಡುಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇದು ಭಾಳ ಸಂತೋಷ ಆಗಿದೆ ಎಲ್ಲರಿಗೂ. ನಮಗೆ ನಮ್ಮ ಮನೆಗೆ ಬಂದು ಇದೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಮತ್ತೊಂದು ದೊಡ್ಡ ಥ್ಯಾಂಕ್ಸ್ ನನ್ನ ಕಡೆಯಿಂದ ನಿಮ್ಮ ಚಾನಲ್ ಅವರಿಗೆ. ಅಷ್ಟೇನಾ? ಸೋರೆಕಾಯಿ ಖೀರು ಮಾಡುವ ವಿಧಾನ: ಮೊದಲು ಸೋರೆಕಾಯಿ ಸಿಪ್ಪೆ ಹೆರೆದು ಹೋಳ್ ಮಾಡಿ ಬೇಯಿಸ್ಕೊಂಡು ರುಬ್ಬಿ ಒಂದು ಬಾಣಲೆಗೆ ತುಪ್ಪ ಹಾಕಿ ಚಿರೋಟಿ ರವೆ ಹಾಕಿ ಹುರಿಯಿರಿ. ಅದೇ ಬಾಣಲೆಗೆ ರವೆ ತೆಗೆದಿಟ್ಟು ಹಾಲು ಹಾಕಿ ರುಬ್ಬಿದ ಮಿಶ್ರಣ ಮತ್ತು ಸಕ್ಕರೆ ಮತ್ತು ರವೆ ಹಾಕಿ ನಿಧಾನವಾಗಿ ಸೌಟಿನಿಂದ ಕಲ್ಕುತ್ತಿರಿ. ಸಕ್ಕರೆ ಕರಗಿ ಮಿಶ್ರಣದೊಂದಿಗೆ ಬೆರೆತು ಬೆಂದು ಗಟ್ಟಿಯಾಗುತ್ತಿರುವಾಗ 1 ಚಮಚ ತುಪ್ಪ ಹಾಕಿ ಮಿಶ್ರಣ ಬಾಣಲೆ ಬಿಟ್ಟು ಮರಳುತ್ತಿರುವಾಗ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ ಹಾಕಿ 5 ನಿಮಿಷ ಕುದಿಸಿ ಇಳಿಸಿ. ಬಿಸಿ ಬಿಸಿ ಖೀರು ಕುಡಿಯಲು ರುಚಿಕರವಾಗಿರುತ್ತೆ. ವೀಕ್ಷಕರೇ, ಕಾರ್ಯಕ್ರಮನ ಕೊನೆ ಮಾಡೋ ಟೈಮ್. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರಿಗೂ ಮನೆಮದ್ದು. ಇವತ್ತಿನ ಮನೆಮದ್ದು ಏನು ಅಂತ ನೋಡ್ಕೊಂಡು ಬನ್ನಿ. ಇವತ್ತಿನ ಮನೆಮದ್ದು ಏನಪ್ಪಾ ಅಂದ್ರೆ, 1 ವಾರ ದೊಡ್ಡಪತ್ರೆ ಎಲೆನ ಚೆನ್ನಾಗಿ ಜಗದು ನುಂಗೋದ್ರಿಂದ ಕಾಮಾಲೆ ರೋಗ ಮಾಯ ಆಗತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ವೀಕ್ಷಕರೇ, ನಾಳೆ ಯಾರ ಮನೆಗೆ ಹೋಗ್ತೀನಿ, ಅವ್ರು ಏನ್ ಮಾಡ್ಕೊಡ್ತಾರೆ ಅಂತ ನೋಡ್ಬೇಕಾ? ಹಾಗಾದ್ರೆ ನೀವು ನೋಡ್ತಾ ಇರಿ ಸುವರ್ಣ ಪ್ಲಸ್.